ಕೊಲ್ಲಿ ಕದನದ ಎಫೆಕ್ಟ್ ಈಗ ಕೋಲಾರಕ್ಕೂ ಕೂಡ ತಟ್ತಾ ಇದೆ. ಟೊಮ್ಯಾಟೊ ಮಾರುಕಟ್ಟೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಈಗ ಖಾಲಿ. ವ್ಯಾಪಾರ ಇಲ್ಲ, ವ್ಯಾಪಾರಸ್ಥರು ಬರ್ತಾ ಇಲ್ಲ, ಅದರ ಜೊತೆಗೆ ವ್ಯಾಪಾರ ನಡೀತಾ ಇಲ್ಲ. ಮಾರುಕಟ್ಟೆ ಬಡಗುಡ್ತಾ ಇದೆ. ಟೊಮ್ಯಾಟೊ ಬೇರೆ ಕಡೆಗೆ ರಫ್ತು ಆಗದೆ ರೈತರು ಪರದಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಎಷ್ಟು ದಿನ ಸ್ಟೋರ್ ಮಾಡಬಹುದು, ಸ್ಟೋರ್ ಮಾಡೋದಕ್ಕೂ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಒಂದು ಕಡೆಯಲ್ಲಾದ್ರೆ, ಈ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದ ಹೋಟೆಲ್ ಉದ್ಯಮಗಳು ಬಂದಾಗಿದೆ. ಹೋಟೆಲ್ಗಳು ಬಂದಾಗಿರೋದ್ರಿಂದ ರೆಸ್ಟೋರೆಂಟ್ಗಳಿಗೆ ತರಕಾರಿಗಳನ್ನ ಯಾರು ತಗೊಳ್ತಾ ಇಲ್ಲ. ಅದರಲ್ಲೂ ಕೂಡ ಟೊಮ್ಯಾಟೊ ಇದನ್ನ ತಗೊಳ್ಳೋರೇ ಇಲ್ಲದೆ ಅದು ಮಾರುಕಟ್ಟೆಗಳಲ್ಲೇ ಕೊಳೆಯುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಟೊಮೆಟೊ ಸೇರಿದಂತೆ ಬೇರೆ ಬೇರೆ ತರಕಾರಿಗಳ ಮಾರಾಟಕ್ಕೆ ಕೂಡ ಈಗ ಹೊಡೆತ ಬಿದ್ದಿದೆ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಈ ಯುದ್ಧದ ಎಫೆಕ್ಟ್ ಈಗ ಕೋಲಾರದ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಗೆ ತಟ್ಟಿರೋ. ಟೊಮ್ಯಾಟೊ ಮಾರುಕಟ್ಟೆ ಖಾಲಿ. ತಂದು ರೈತರು ಈಗಾಗಲೇ ಟೊಮ್ಯಾಟೊ ಕೊಟ್ಟರೂ ಕೂಡ ಅದನ್ನ ತಗೊಳ್ಳೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಹೋಟೆಲ್ಗಳಿಗೂ ಕೊಡೋದಕ್ಕೆ ಆಗ್ತಾ ಇಲ್ಲ, ರಫ್ತು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ಏನಂತಂದ್ರೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಟೊಮಾಟೊ ಮಾರ್ಕೆಟ್ ಇವತ್ತು ಖಾಲಿ ಆಗಿರುವಂತದ್ದು. ನಾನಿವತ್ತು ಅಲ್ಲೇ ಜನ ದೃಶ್ಯ ನೋಡಿದ್ರೆ ಇದು ಎಪಿಎಂಸಿ ಮಾರುಕಟ್ಟೆ ಇವತ್ತು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತದ್ದು. ಆದ್ರೆ ಇವತ್ತು ಏನು ಕೃಷಿ ಉತ್ಪನ್ನಗಳ ಜೊತೆಗೆ ಏನು ಕೃಷಿ ಪರಿಕರಗಳು ಸಹ ಏನು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ಸಂಪೂರ್ಣವಾಗಿ ಇದರ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು ನೋಡಬಹುದು. ಪ್ರತಿನಿತ್ಯ ಏನು ಜನಜಾಗುಳಿಯಿಂದ ಕೂಡಿದಂತಹ ಎಪಿಎಂಸಿ ಮಾರುಕಟ್ಟೆ ಇವತ್ತು ಖಾಲಿ ಆಗಿರುವಂತದ್ದು. ಅದ್ರ ಜೊತೆಗೆ ನೋಡಬಹುದು ಟೊಮಾಟೊ ಸಹ ಏನು ಬರ್ತಾ ಇಲ್ಲ. ಪ್ರಮುಖವಾಗಿ ಏನು ಇವತ್ತು ಸೀಸನ್ ಇಲ್ಲದಿದ್ರು ಸಹ ಒಂದಷ್ಟು ವ್ಯಾಪಾರ ಸಹ ದಿನನಿತ್ಯ ನಡೀತಾ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಎಪಿಎಂಸಿ ಖಾಲಿ ಆಗಿರುವಂತದ್ದು. ಇನ್ನ ಇದರ ಎಫೆಕ್ಟ್ ಏನಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮ ಸಹ ಇವತ್ತು ಏನು ಸಂಕಷ್ಟಕ್ಕೀಡಾದ ಕಾರಣ ಇವತ್ತು ಏನು ಹೋಟೆಲ್ಗೆ ಹೋಗ್ತಾ ಇದ್ದಂತಹ ಟೊಮೆಟೊ ಸಹ ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹಾಕಿದಂತಹ ಬಂಡವಾಳ ಸಹ ಬರ್ತಾ ಇಲ್ಲ. ಮತ್ತೆ ಮಂಚಿಂಗ್ ಪೇಪರ್ ಆಗ್ಬೋದು ಮತ್ತಿತರ ಪರಿಕರಗಳು ಇವತ್ತು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ರೈತ ಟೊಮೆಟೊನ್ನು ಬೆಳೆಯಲು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಬರ್ತಾ ಇಲ್ಲ. ನೋಡೋದಾದ್ರೆ ಸಂಪೂರ್ಣವಾಗಿ ಖಾಲಿ ಆಗಿರೋದಂತ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಟೊಮೆಟೊ ಸಪ್ಲೈ ಆಗ್ತಾ ಇತ್ತು. ನೋಡಬಹುದು ಎಲ್ಲಾ ವಾಹನಗಳು ಸಹ ಯಥಾಸ್ಥಿತಿ ಅಂದ್ರೆ ನಿಂತಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತ ಯುದ್ಧದ ಎಫೆಕ್ಟ್ ಒಂದ್ ಕಡೆ ಆದ್ರೆ, ಮತ್ತೆ ಸಿಲಿಂಡರ್ಗಳ ಅಭಾವದಿಂದ ಏನು ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಸಹ ಏನು ಮಾರುಕಟ್ಟೆಗೆ ತಾವು ಬೆಳೆದಿರುವಂತಹ ಬೆಳೆ ತೆಗೆದುಕೊಂಡು ಬರೋದಕ್ಕೂ ಸಹ ಹಿಂದೇಟ್ ಆಗ್ತಾ ಇರ್ತದೆ. ಅಂದ್ರೆ ಏನು ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ಸುಮಾರು 500ರಿಂದ 600 ರೂಪಾಯಿ ಕೊಟ್ಟು ಇಲ್ಲಿಗೆ ತಗೊಂಡ್ಬರೋದಕ್ಕೂ ಸಹ ಆಗದ ಕಾರಣ ಇವತ್ತು ಟೊಮೆಟೊ ಇಲ್ಲದೆ ಎಪಿಎಂಸಿ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಎಪಿಎಂಸಿ ಮಾರುಕಟ್ಟೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಇವತ್ತು ಯುದ್ಧದ ಎಫೆಕ್ಟ್ ಇವತ್ತು ಸಂಪೂರ್ಣವಾಗಿ ರೈತರ ಮೇಲೆ ಬಿದ್ದಿದೆ. ಇದರ ಪರಿಣಾಮ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಮತ್ತೆ ರೈತರು ಒಂದು ರೀತಿಯ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಕ್ಯಾಮರಾ ಸಚಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ಕದನದ ಎಫೆಕ್ಟ್ ಈಗ ಕೋಲಾರಕ್ಕೂ ಕೂಡ ತಟ್ತಾ ಇದೆ. ಟೊಮ್ಯಾಟೊ ಮಾರುಕಟ್ಟೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಈಗ ಖಾಲಿ. ವ್ಯಾಪಾರ ಇಲ್ಲ, ವ್ಯಾಪಾರಸ್ಥರು ಬರ್ತಾ ಇಲ್ಲ, ಅದರ ಜೊತೆಗೆ ವ್ಯಾಪಾರ ನಡೀತಾ ಇಲ್ಲ. ಮಾರುಕಟ್ಟೆ ಬಡಗುಡ್ತಾ ಇದೆ. ಟೊಮ್ಯಾಟೊ ಬೇರೆ ಕಡೆಗೆ ರಫ್ತು ಆಗದೆ ರೈತರು ಪರದಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಎಷ್ಟು ದಿನ ಸ್ಟೋರ್ ಮಾಡಬಹುದು, ಸ್ಟೋರ್ ಮಾಡೋದಕ್ಕೂ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಒಂದು ಕಡೆಯಲ್ಲಾದ್ರೆ, ಈ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದ ಹೋಟೆಲ್ ಉದ್ಯಮಗಳು ಬಂದಾಗಿದೆ. ಹೋಟೆಲ್ಗಳು ಬಂದಾಗಿರೋದ್ರಿಂದ ರೆಸ್ಟೋರೆಂಟ್ಗಳಿಗೆ ತರಕಾರಿಗಳನ್ನ ಯಾರು ತಗೊಳ್ತಾ ಇಲ್ಲ. ಅದರಲ್ಲೂ ಕೂಡ ಟೊಮ್ಯಾಟೊ ಇದನ್ನ ತಗೊಳ್ಳೋರೇ ಇಲ್ಲದೆ ಅದು ಮಾರುಕಟ್ಟೆಗಳಲ್ಲೇ ಕೊಳೆಯುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಟೊಮೆಟೊ ಸೇರಿದಂತೆ ಬೇರೆ ಬೇರೆ ತರಕಾರಿಗಳ ಮಾರಾಟಕ್ಕೆ ಕೂಡ ಈಗ ಹೊಡೆತ ಬಿದ್ದಿದೆ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಈ ಯುದ್ಧದ ಎಫೆಕ್ಟ್ ಈಗ ಕೋಲಾರದ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಗೆ ತಟ್ಟಿರೋ. ಟೊಮ್ಯಾಟೊ ಮಾರುಕಟ್ಟೆ ಖಾಲಿ. ತಂದು ರೈತರು ಈಗಾಗಲೇ ಟೊಮ್ಯಾಟೊ ಕೊಟ್ಟರೂ ಕೂಡ ಅದನ್ನ ತಗೊಳ್ಳೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಹೋಟೆಲ್ಗಳಿಗೂ ಕೊಡೋದಕ್ಕೆ ಆಗ್ತಾ ಇಲ್ಲ, ರಫ್ತು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ.
ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ಏನಂದ್ರೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಟೊಮಾಟೊ ಮಾರ್ಕೆಟ್ ಇವತ್ತು ಖಾಲಿ ಆಗಿರುವಂತದ್ದು. ಇವತ್ತು ಅಲ್ಲೇ ಜನ ದೃಶ್ಯ ನೋಡಿದ್ರೆ ಇದು ಎಪಿಎಂಸಿ ಮಾರುಕಟ್ಟೆ ಇವತ್ತು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತದ್ದು. ಆದ್ರೆ ಇವತ್ತು ಏನು ಕೃಷಿ ಉತ್ಪನ್ನಗಳ ಜೊತೆಗೆ ಏನು ಕೃಷಿ ಪರಿಕರಗಳು ಸಹ ಏನು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ಸಂಪೂರ್ಣವಾಗಿ ಇದರ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು ನೋಡಬಹುದು. ಪ್ರತಿನಿತ್ಯ ಏನು ಜನಜಾಗುಳಿಯಿಂದ ಕೂಡಿದಂತಹ ಎಪಿಎಂಸಿ ಮಾರುಕಟ್ಟೆ ಇವತ್ತು ಖಾಲಿ ಆಗಿರುವಂತದ್ದು. ಅದ್ರ ಜೊತೆಗೆ ನೋಡಬಹುದು ಟೊಮಾಟೊ ಸಹ ಏನು ಬರ್ತಾ ಇಲ್ಲ. ಪ್ರಮುಖವಾಗಿ ಏನಿವತ್ತು ಸೀಸನ್ ಇಲ್ಲದಿದ್ರು ಸಹ ಒಂದಷ್ಟು ವ್ಯಾಪಾರ ಸಹ ದಿನನಿತ್ಯ ನಡೀತಾ ಇತ್ತು. ಆದ್ರೆ ಇವತ್ತು ಸಂಪೂರ್ಣವಾಗಿ ಎಪಿಎಂಸಿ ಖಾಲಿ ಆಗಿರುವಂತದ್ದು. ಇನ್ನ ಇದರ ಎಫೆಕ್ಟ್ ಏನಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮ ಸಹ ಇವತ್ತು ಏನು ಸಂಕಷ್ಟಕ್ಕೀಡಾದ ಕಾರಣ ಇವತ್ತು ಏನು ಹೋಟೆಲ್ಗೆ ಹೋಗ್ತದಂತಹ ಟೊಮೆಟೊ ಸಹ ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹಾಕಿದಂತಹ ಬಂಡವಾಳ ಸಹ ಬರ್ತಾ ಇಲ್ಲ. ಮತ್ತೆ ಮಂಚಿಂಗ್ ಪೇಪರ್ ಆಗ್ಬೋದು ಮತ್ತಿತರ ಪರಿಕರಗಳು ಇವತ್ತು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ರೈತ ಟೊಮೆಟೊನು ಬೆಳೆಯಲು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಬರ್ತಾ ಇಲ್ಲ. ನೋಡೋದಾದ್ರೆ ಸಂಪೂರ್ಣವಾಗಿ ಖಾಲಿ ಆಗಿರೋದಂತ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಟೊಮೆಟೊ ಸಪ್ಲೈ ಆಗ್ತಾ ಇತ್ತು. ನೋಡಬಹುದು ಎಲ್ಲಾ ವಾಹನಗಳು ಸಹ ಯಥಾಸ್ಥಿತಿ ಅಂದ್ರೆ ನಿಂತಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತ ಯುದ್ಧದ ಎಫೆಕ್ಟ್ ಒಂದ್ ಕಡೆ ಆದ್ರೆ ಮತ್ತೆ ಸಿಲಿಂಡರ್ಗಳ ಅಭಾವದಿಂದ ಏನು ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಸಹ ಏನು ಮಾರುಕಟ್ಟೆಗೆ ತಾವು ಬೆಳೆದಿರುವಂತಹ ಬೆಳೆ ತೆಗೆದುಕೊಂಡು ಬರೋದಕ್ಕೂ ಸಹ ಹಿಂದೇಟ್ ಆಗ್ತಾ ಇರ್ತದೆ. ಅಂದ್ರೆ ಏನು ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ಸುಮಾರು 500ರಿಂದ 600 ರೂಪಾಯಿ ಕೊಟ್ಟು ಇಲ್ಲಿಗೆ ತಗೊಂಡ್ಬರೋದಕ್ಕೂ ಸಹ ಆಗದ ಕಾರಣ ಇವತ್ತು ಟೊಮೆಟೊ ಇಲ್ಲದೆ ಎಪಿಎಂಸಿ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಎಪಿಎಂಸಿ ಮಾರುಕಟ್ಟೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಇವತ್ತು ಯುದ್ಧದ ಎಫೆಕ್ಟ್ ಇವತ್ತು ಸಂಪೂರ್ಣವಾಗಿ ರೈತರ ಮೇಲೆ ಬಿದ್ದಿದೆ. ಇದರ ಪರಿಣಾಮ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಮತ್ತೆ ರೈತರು ಒಂದು ರೀತಿಯ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಕ್ಯಾಮರಾ ಸಚಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ. ಕೊಲ್ಲಿ ಕದನದ ಎಫೆಕ್ಟ್ ಈಗ ಕೋಲಾರಕ್ಕೂ ಕೂಡ ತಟ್ತಾ ಇದೆ. ಟೊಮ್ಯಾಟೊ ಮಾರುಕಟ್ಟೆಯ ಮೇಲೆ ಭಾರಿ ಪರಿಣಾಮ ಬೀರಿದೆ. ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಈಗ ಖಾಲಿ. ವ್ಯಾಪಾರ ಇಲ್ಲ, ವ್ಯಾಪಾರಸ್ಥರು ಬರ್ತಾ ಇಲ್ಲ, ಅದರ ಜೊತೆಗೆ ವ್ಯಾಪಾರ ನಡೀತಾ ಇಲ್ಲ. ಮಾರುಕಟ್ಟೆ ಬಡಗುಡ್ತಾ ಇದೆ. ಟೊಮ್ಯಾಟೊ ಬೇರೆ ಕಡೆಗೆ ರಫ್ತು ಆಗದೆ ರೈತರು ಪರದಾಡ್ತಿದ್ದಾರೆ. ಮ್ಯಾಕ್ಸಿಮಮ್ ಎಷ್ಟು ದಿನ ಸ್ಟೋರ್ ಮಾಡಬಹುದು, ಸ್ಟೋರ್ ಮಾಡೋದಕ್ಕೂ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಒಂದು ಕಡೆಯಲ್ಲಾದ್ರೆ ಈ ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದ ಹೋಟೆಲ್ ಉದ್ಯಮಗಳು ಬಂದಾಗಿದೆ. ಹೋಟೆಲ್ಗಳು ಬಂದಾಗಿರೋದ್ರಿಂದ ರೆಸ್ಟೋರೆಂಟ್ಗಳಿಗೆ ತರಕಾರಿಗಳನ್ನ ಯಾರು ತಗೊಳ್ತಾ ಇಲ್ಲ. ಅದರಲ್ಲೂ ಕೂಡ ಟೊಮ್ಯಾಟೊ ಇದನ್ನ ತಗೊಳ್ಳೋರೇ ಇಲ್ಲದೆ ಅದು ಮಾರುಕಟ್ಟೆಗಳಲ್ಲೇ ಕೊಳೆಯುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ. ಟೊಮೆಟೊ ಸೇರಿದಂತೆ ಬೇರೆ ಬೇರೆ ತರಕಾರಿಗಳ ಮಾರಾಟಕ್ಕೆ ಕೂಡ ಈಗ ಹೊಡೆತ ಬಿದ್ದಿದೆ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೀತಾ ಇರುವಂತಹ ಈ ಯುದ್ಧದ ಎಫೆಕ್ಟ್ ಈಗ ಕೋಲಾರದ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆಗೆ ತಟ್ಟಿರೋ. ಟೊಮ್ಯಾಟೊ ಮಾರುಕಟ್ಟೆ ಖಾಲಿ. ತಂದು ರೈತರು ಈಗಾಗಲೇ ಟೊಮ್ಯಾಟೊ ಕೊಟ್ಟರು ಕೂಡ ಅದನ್ನ ತಗೊಳ್ಳೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ, ಗ್ರಾಹಕರು ಬರ್ತಾ ಇಲ್ಲ. ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಹೋಟೆಲ್ಗಳಿಗೂ ಕೊಡೋದಕ್ಕೆ ಆಗ್ತಾ ಇಲ್ಲ, ರಫ್ತು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ಏನಂದ್ರೆ ಏಷ್ಯಾದ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಟೊಮಾಟೊ ಮಾರ್ಕೆಟ್ ಇವತ್ತು ಖಾಲಿ ಆಗಿರುವಂತದ್ದು. ಇವತ್ತು ಅಲ್ಲೇ ಜನ ದೃಶ್ಯ ನೋಡಿದ್ರೆ ಇದು ಎಪಿಎಂಸಿ ಮಾರುಕಟ್ಟೆ ಇವತ್ತು ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಮಾರುಕಟ್ಟೆ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತದ್ದು. ಆದ್ರೆ ಇವತ್ತು ಏನು ಕೃಷಿ ಉತ್ಪನ್ನಗಳ ಜೊತೆಗೆ ಏನು ಕೃಷಿ ಪರಿಕರಗಳು ಸಹ ಏನು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ಸಂಪೂರ್ಣವಾಗಿ ಇದರ ಎಫೆಕ್ಟ್ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಮೇಲೆ ಬಿದ್ದಿರುವಂತದ್ದು. ನೋಡಬಹುದು ಪ್ರತಿನಿತ್ಯ ಏನು ಜನಜಾಗುಳಿಯಿಂದ ಕೂಡಿದಂತಹ ಎಪಿಎಂಸಿ ಮಾರುಕಟ್ಟೆ ಇವತ್ತು ಖಾಲಿ ಆಗಿರುವಂತದ್ದು. ಅದ್ರ ಜೊತೆಗೆ ನೋಡಬಹುದು ಟೊಮೆಟೊ ಸಹ ಏನು ಬರ್ತಾ ಇಲ್ಲ. ಪ್ರಮುಖವಾಗಿ ಏನಿವತ್ತು ಸೀಸನ್ ಇಲ್ಲದಿದ್ರು ಸಹ ಒಂದಷ್ಟು ವ್ಯಾಪಾರ ಸಹ ದಿನನಿತ್ಯ ನಡೀತಾ ಇತ್ತು. ಆದ್ರೆ ಇವತ್ತು ಸಂಪೂರ್ಣವಾಗಿ ಎಪಿಎಂಸಿ ಖಾಲಿ ಆಗಿರುವಂತದ್ದು. ಇನ್ನ ಇದರ ಎಫೆಕ್ಟ್ ಏನಂತ ಹೇಳಿದ್ರೆ ಏನು ಹೋಟೆಲ್ ಉದ್ಯಮ ಸಹ ಇವತ್ತು ಏನು ಸಂಕಷ್ಟಕ್ಕೀಡಾದ ಕಾರಣ ಇವತ್ತು ಏನು ಹೋಟೆಲ್ಗೆ ಹೋಗ್ತದಂತಹ ಟೊಮೆಟೊ ಸಹ ಸರಿಯಾಗಿ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಏನು ಹಾಕಿದಂತಹ ಬಂಡವಾಳ ಸಹ ಬರ್ತಾ ಇಲ್ಲ. ಮತ್ತೆ ಮಂಚಿಂಗ್ ಪೇಪರ್ ಆಗ್ಬೋದು ಮತ್ತಿತರ ಪರಿಕರಗಳು ಇವತ್ತು ದುಪ್ಪಟ್ಟು ಬೆಲೆ ಇರುವ ಕಾರಣ ಇವತ್ತು ರೈತ ಟೊಮೆಟೊನು ಬೆಳೆಯಲು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನು ಟೊಮೆಟೊ ಸಹ ಬರ್ತಾ ಇಲ್ಲ.
ನೋಡೋದಾದ್ರೆ ಸಂಪೂರ್ಣವಾಗಿ ಖಾಲಿ ಆಗಿರೋದಂತ ಅಂದ್ರೆ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೂ ಸಹ ಟೊಮೊಟೊ ಸಪ್ಲೈ ಆಗ್ತಾ ಇತ್ತು. ನೋಡಬಹುದು ಎಲ್ಲಾ ವಾಹನಗಳು ಸಹ ಯಥಾಸ್ಥಿತಿ ಅಂದ್ರೆ ನಿಂತಿರುವಂತದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾರಂತ ಯುದ್ಧದ ಎಫೆಕ್ಟ್ ಒಂದ್ ಕಡೆ ಆದ್ರೆ, ಮತ್ತೆ ಸಿಲಿಂಡರ್ಗಳ ಅಭಾವದಿಂದ ಏನು ಹೋಟೆಲ್ ಉದ್ಯಮ ಸಂಪೂರ್ಣ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಟೊಮೊಟೊ ಸಹ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ರೈತರು ಸಹ ಏನು ಮಾರುಕಟ್ಟೆಗೆ ತಾವು ಬೆಳೆದಿರುವಂತಹ ಬೆಳೆ ತೆಗೆದುಕೊಂಡು ಬರೋದಕ್ಕೂ ಸಹ ಹಿಂದೇಟ್ ಆಗ್ತಾ ಇರ್ತದೆ. ಅಂದ್ರೆ ಏನು ಹಾಕಿರುವಂತಹ ಬಂಡವಾಳ ಸಿಗ್ತಾ ಇಲ್ಲ. ಮತ್ತೆ ಕೂಲಿ ಕಾರ್ಮಿಕರಿಗೆ ಸುಮಾರು 500ರಿಂದ 600 ರೂಪಾಯಿ ಕೊಟ್ಟು ಇಲ್ಲಿಗೆ ತಗೊಂಡ್ಬರೋದಕ್ಕೂ ಸಹ ಆಗದ ಕಾರಣ ಇವತ್ತು ಟೊಮೊಟೊ ಇಲ್ಲದೆ ಎಪಿಎಂಸಿ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಏನು ಎಪಿಎಂಸಿ ಮಾರುಕಟ್ಟೆ ಪ್ರತಿನಿತ್ಯ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಇವತ್ತು ಆ ಯುದ್ಧದ ಎಫೆಕ್ಟ್ ಇವತ್ತು ಸಂಪೂರ್ಣವಾಗಿ ರೈತರ ಮೇಲೆ ಬಿದ್ದಿದೆ. ಇದರ ಪರಿಣಾಮ ಇವತ್ತು ಏನು ಎಪಿಎಂಸಿ ಮಾರುಕಟ್ಟೆ ಸಂಪೂರ್ಣವಾಗಿ ಖಾಲಿ ಆಗಿರುವಂತದ್ದು, ಮತ್ತೆ ರೈತರು ಒಂದು ರೀತಿಯ ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ಬಂದಿರುವಂತದ್ದು. ಕ್ಯಾಮರಾ ಸಚಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.